ಎಲ್ರಿಗೂ ನಮಸ್ಕಾರ. ಈ ಇದೇನು ಸರ್ಕಾರದಿಂದ ಏನು ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಕೇಳ್ತಾ ಇದ್ದೀರಿ. ನಮಗೆ ಸುಮಾರು ಅಕ್ಟೋಬರ್ ತಿಂಗಳಿಂದ ಏಪ್ರಿಲ್ವರೆಗೆ ನಾವೇನು ಅಪ್ಲೋಡ್ ಮಾಡಿದ್ದೀವಿ ಅದು ಸುಮಾರು 93 ಕೋಟಿ 91 ಲಕ್ಷ ಬಾಕಿ ಇತ್ತು. ಈಗ ಕಳೆದ ವಾರ ಅಷ್ಟೇ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 26 ಕೋಟಿ ರಿಲೀಸ್ ಆಗಿದೆ. ಇನ್ನು ಉಳಿಕೆ 67.91 ಕೋಟಿ 5 ತಿಂಗಳದ್ದು ಬಾಕಿ ಬರಬೇಕು. ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಏನು ಇದು ಸರ್ಕಾರದಿಂದನೇ ರಿಲೀಸ್ ಆಗಬೇಕಾಗಿರೋದು. ಇದರಲ್ಲಿ ಒಕ್ಕೂಟದ ಪಾತ್ರ ಏನೂ ಇರೋದಿಲ್ಲ. ನಾವು ಒಕ್ಕೂಟದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ತಿಂಗಳದ ಮಾಹಿತಿನ ಕ್ಷೀರಸಿರಿ ಪೋರ್ಟಲ್ ಅಂತ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀವಿ. ಅದು ಬಿಟ್ಟರೆ ನಮ್ಮದೇನು ಡೈರೆಕ್ಟ್ ಫಾರ್ಮರ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಒಕ್ಕೂಟಕ್ಕೇನು ಯಾವುದೇ ರೀತಿ ಹಣ ಬರೋದಿಲ್ಲ. ಇದು ಸರ್ಕಾರನೇ ಅದು ಅವರು ಫಂಡ್ ಅವೈಲೇಬಿಲಿಟಿ ಮೇಲೆ ರಿಲೀಸ್ ಮಾಡ್ತಾರೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ 700 ಕೋಟಿ ರಿಲೀಸ್ ಆಗ್ತಿದೆ ಅಂತ ಮಾಹಿತಿ ಇದೆ. ಆದರೆ ಈಗ ನಮಗೆ 67.91 ಕೋಟಿಯಷ್ಟು ಬಾಕಿ ಇದೆ ನಮ್ಮ ಒಕ್ಕೂಟಕ್ಕೆ. ಮೇ ತಿಂಗಳದ್ದು ಇನ್ನೂ ನಾವು ಅಪ್ಲೋಡ್ ಮಾಡಿಲ್ಲ. ನಮ್ದು ಅವರೇಜ್ 12.5-13 ಕೋಟಿ ಒಂದು ತಿಂಗಳಿಗೆ. ಎಷ್ಟು ಬರಬಹುದು ಸರ್ ಫಲಾನುಭವಿಗಳು ಸರ್ ಜಿಲ್ಲೆ 1,98,000 ಇದ್ದಾರೆ ಈಗ ಎಕ್ಸಾಕ್ಟ್ ಆಗಿ. ಸರ್ ಏನು ಡಿಲೇ ಆಗ್ತಿರೋ ಕಾರಣ ಅದು ನಮಗೆ ಅದು ಸರ್ಕಾರದವರೇ ಉತ್ತರ ಕೊಡಬೇಕು. ಸರ್ಕಾರದ ಫಂಡ್ ಅವೈಲಿಟಿ ಪ್ರತಿ ಸಲನೂ ಹಂಗೆ ಫಂಡ್ ಅವೈಲಿಟಿ ಮೇಲೆ 2 ತಿಂಗಳು 3 ತಿಂಗಳು ಬ್ಯಾಚ್ ವೈಸ್ ರಿಲೀಸ್ ಮಾಡ್ತಾರೆ. ಈಗ ಮೊನ್ನೆ ತಾನೇ ಈಗ ಒಂದು ಲಾಸ್ಟ್ ವೀಕಲ್ಲಿ 2 ತಿಂಗಳು ರಿಲೀಸ್ ಮಾಡಿದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ 26 ಕೋಟಿ ನಮ್ಮ ಒಕ್ಕೂಟಕ್ಕೆ ರಿಲೀಸ್ ಆಗಿದೆ. ಇನ್ನು 5 ಕೋಟಿ 5 ತಿಂಗಳದ್ದು ಬಾಕಿ ಇದೆ. ಅದು ಸರ್ 26 ಕೋಟಿ ರೈತರು ತಲುಪಿದೆ. ರೈತರಿಗೆ ತಲುಪಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು. ಸರ್ ಈಗ ಪ್ರತಿ ದಿವಸ ಎಷ್ಟು ಲೀಟರ್ ಕಲೆಕ್ಟ್ ಆಗುತ್ತೆ? ನಮಗೆ ಈಗ 10.5 ಲಕ್ಷ ಅವರೇಜ್ ಕಲೆಕ್ಟ್ ಆಗ್ತದೆ ಈ ತಿಂಗಳಲ್ಲಿ. 10.5 ಲಕ್ಷ ಲೀಟರು. 1 ಲಕ್ಷ ರೈತರಿಂದ ಅದನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. 1300 ಸಹಕಾರ ಸಂಘಗಳು ನಮ್ಮ ವ್ಯಾಪ್ತಿನಲ್ಲಿ ಇದೆ. ನೀವು ಸರ್ಕಾರಕ್ಕೆ ಏನು ಸಲ್ಲಿಸಬೇಕು ಪೋರ್ಟಲ್ ಮೂಲಕ, ಅದನ್ನು ಸಲ್ಲಿಸಿದ್ರೆ ಎಷ್ಟು ಬರಬೇಕು? ಹೌದೌದು, ಪ್ರತಿ ತಿಂಗಳು ನಾವು ಅದನ್ನು ಪೋರ್ಟಲಲ್ಲಿ ಸಲ್ಲಿಸ್ತೀವಿ. ಅದನ್ನು 10ನೇ ತಾರೀಕು ಒಳಗಡೆ ಸಲ್ಲಿಸಬೇಕು. ಈ ಮೇ ತಿಂಗಳದ್ದು ಇವತ್ತು ಅಥವಾ ನಾಳೆಯಲ್ಲಿ ಇದನ್ನು ನಾವು ಅಪ್ಡೇಟ್ ಮಾಡ್ತೀವಿ. ಪ್ರತಿ ತಿಂಗಳು ಅವರೇಜ್ 12.5ರಿಂದ 13 ಕೋಟಿ ನಮಗೆ ಮಂಡ್ಯ ಜಿಲ್ಲೆಗೆ 5 ರೂಪಾಯಿ ಪ್ರೋತ್ಸಾಹನ ಬರಬೇಕು. ಇಲ್ಲ, ನಮಗೆ ಈಗ ಅಪ್ಲೋಡ್ ಮಾಡಿರೋದು 67 ಕೋಟಿ ಬಾಕಿ ಇದೆ. 67 ಪ್ಲಸ್ 13 ಅಂದರೆ ಅಲ್ಲಿಗೆ ಆಲ್ಮೋಸ್ಟ್ 80 ಕೋಟಿ ಆಗುತ್ತೆ. ಪ್ರತಿ ಸಲ 2 ತಿಂಗಳು 3 ತಿಂಗಳು ರಿಲೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮೊನ್ನೆನೂ ಕೂಡ 2 ತಿಂಗಳು ರಿಲೀಸ್ ಮಾಡಿದ್ದಾರೆ. ಆ ಥರ ಏನಿಲ್ಲ, ಫಂಡ್ ಅವೈಲಿಟಿ ಮೇಲೆ ಆಗ್ತಾ ಇರ್ತದೆ. ಸರ್ಕಾರದವ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. DBT ಮೂಲಕ ರೈತರ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ನಮ್ದೇನು ರೋಲ್ ಇರಲ್ಲ. ಕಳೆದ 6-7 ತಿಂಗಳಿಂದ ಏನು ಹಾಲು ಉತ್ಪಾದಕರಿಗೆ ಕೊಡ್ತಿದ್ದಂಥ ರೈತರಿಗೆ ಕೊಡ್ತಿದ್ದ ಪ್ರೋತ್ಸಾಹಧನ ನಿಲ್ಲಿಸಿದ್ದಾರೆ. ಏನು ಕಾರಣ? ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮಗೆ? ಸಿದ್ದರಾಮಯ್ಯನ ಸರ್ಕಾರ ಬಂದ ತಾವಿಂದ ಹಾಲಿನ ಸಬ್ಸಿಡಿ ಹಣನ ಬಂದೇ ಇಲ್ಲ. ರೈತರಿಗೆ 760 ಕೋಟಿ ಹಣನ ರೈತರಿಗೆ ಬರಬೇಕಾಗಿದ್ದು 5 ರೂಪಾಯಿಂದು, ಅದು ಬಂದಿಲ್ಲ. ಏನೋ ಮೊನ್ನೆ ಒಂದು ಕಂತಿನ ಹಣನ ಹಾಕವ್ರೆ. ಅಂದರೆ ಏನೋ ರೈತರಿಗೆ ಒಂದು ರೀತಿ 1,000ನೋ 500ನೋ ಹಿಂಗೆ ಸಬ್ಸಿಡಿ ಹಣ ಅಂತ ಹಾಕವ್ರೆ. ಹಾಕಿರೋದ್ರಿಂದ ಅದೇನು ರೈತರಿಗೆ ಕೊಟ್ಟಂಥ ಹಣ ಅಲ್ಲ. ರೈತ ಈಗ 7 ತಿಂಗಳಿಂದ ಹಾಲು ಹಾಕಿರುವಂಥದ್ದನ್ನು ಒಟ್ಟು ಅಮೌಂಟ್ ಮಾಡಿ ಅವನು ಒಂದು 5 ರೂಪಾಯಿನ 1 ಲೀಟ್ರ್ ಕೊಡಬೇಕಾದದನ್ನ ಅದು ಪೂರ ಸಬ್ಸಿಡಿ ಹಣನ ರೈತರಿಗೆ ತಲುಪಿಸಿದ್ರೆ ಅದು ನ್ಯಾಯಯುತವಾದ ಸರ್ಕಾರದ ಚಿಂತನೆ ಅನ್ಬೋದಾಗಿತ್ತು. ಆದರೆ ಸಿದ್ದರಾಮಯ್ಯವರು ಈಗ ಮಾಡ್ತಾ ಇರೋದು ರೈತರಿಗೆ ಎಲ್ಲೋ ಒಂದು ಸ್ವಲ್ಪ ಸುಮ್ಮನೆ ಏನೋ ತುಪ್ಪನ ಮೂಗಿಗೆ ಸಾವಿರದೆ ನೆಕ್ಕು ರೀತಿಲಿ ಮಾಡವ್ರೆ. ಅದರಿಂದ ಅದಾಗದೇ ಇರೋ ಕೆಲಸ. ದಯಮಾಡಿ ಈಗ ರೈತರ ಖರೀದಿಯ ಹಾಲನ್ನು ಖರೀದಿ 30 ರೂಪಾಯಿ 70 ಪೈಸಾ, ಅದನ್ನು 2.5 ರೂಪಾಯಿ ಕಮ್ಮಿ ಮಾಡಿದ್ರು. ಆ ಕಮ್ಮಿ ಮಾಡಿದ್ಮೇಲೆ ಬೀಡ್ಸ್ ರೈಟು ಅವು ಮತ್ತೊಂದು ಇವೆಲ್ಲ ಕಮ್ಮಿ ಆಗಬೇಕಾಯಿತು, ಕಮ್ಮಿ ಆಗಿಲ್ಲ. ಆಮೇಲೆ ಅತಿ ಹೆಚ್ಚು ಬರಗಾಲ ಇತ್ತು. ಆ ಬರಗಾಲದಲ್ಲಿ ಹಸುಗಳನ್ನ ಉಳಿಸಿರೋದೇ ಒಂದು ಸಾಧನೆ ರೈತರು. ಆ ಸಾಧನೆ ಒಳಗೆ ಇಷ್ಟು ಲಕ್ಷ ಲೀಟ್ರನ್ನ ರೈತರು ಕೊಡ್ತಾವ್ರೆ ಅಂತ ಅಂದರೆ ಸಿದ್ದರಾಮಯ್ಯನವರು ಮೊದಲು ರೈತರಿಗೆ ಪ್ರೋತ್ಸಾಹ ಕೊಡಬೇಕಾಯಿತು. ಯಾಕೆ ಅಂತಂದರೆ ಇಷ್ಟು ಸಂಕಷ್ಟದಲ್ಲೂ ರೈತರು ಹಸುಗಳನ್ನ ಮಾರಾಟ ಮಾಡದೆ ಮೇವಿಗೆ ತೊಂದರೆ ಆದರೂ ಉಳಿಸ್ಕೊಂಡು ಬಂದವರೆಲ್ಲ ನಮ್ಮ ಪಾಲನ್ನು ನಮಗೆ ಕೊಡ್ತಾವ್ರೆ ಅಂತ ಅವ್ರನ್ನ ನಾವು ಮಾಡಬೇಕಾಗಿತ್ತು. ಅಂಥದ್ದನ್ನು ಬೆಲೆ ಏರಿಕೆ ಆಗ್ತದೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಇಂಥ ಹೊತ್ತಿನಲ್ಲಿ ಇನ್ನೂ ಕೂಡ ಪ್ರೋತ್ಸಾಹಧನ ಕೊಟ್ಟಿಲ್ಲ ಅಂದರೆ ರೈತರಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಅದೇ ಇಷ್ಟೆಲ್ಲ ಆದ್ರೂ ಪೆಟ್ರೋಲ್ ದರ ಡೀಸೆಲ್ ದರ ಅದು ಹಾಲು ಮಾರಾಟದಲ್ಲೂ 52 ರೂಪಾಯಿಗೆ 1 ಲೀಟ್ರ್ ಹಾಲು ಗ್ರಾಹಕರಿಗೆ ಕೊಡ್ತಾವ್ರೆ. ಆದರೆ ರೈತನ ಖರೀದಿ ಮಾಡಿದಂಥ ಹಣ 30 ರೂಪಾಯಿ 70 ಪೈಸಾ. ಇದು ಎಷ್ಟು ಸಮಂಜಸ?
ಇದು ಸರ್ಕಾರ ನೀತಿನ? ರೈತರು ಉಳಿಸುವಂಥ ಯೋಗ್ಯತೆನ ಇದು? ಹಾಲು ಕೂಡ ರೇಟ್ ಕಡಿಮೆ ಆದ್ರೆ ಪ್ರೋತ್ಸಾಹಧನನೂ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಅದು ಸೇರಿದರೆ ಏನೋ ಒಂದು 35 ರೂಪಾಯಿ ಆಗ್ಬೋದೇನೋ, ಅದು ಸೇರಿ ಕೊಟ್ಟಿಲ್ವಲ್ಲ. ಆ ಕೊಟ್ಟಿರೋದ್ರಿಂದ 7 ತಿಂಗಳಿಂದ ಕೊಡದೇ ಇರುವ ಹಣದಿಂದ ಸರ್ಕಾರ ಎಲ್ಲೋ ಒಂದು ಕಡೆ ದಿವಾಳಿ ಆಗದೆ ಅಂತ ರೈತರೇ ಅನ್ಕೋತಾವ್ರೆ. ಅಂದ್ರೆ ಯಾವ ತರ ದಿವಾಳಿ ಅಂತ? ದಿವಾಳಿ ಅಂದರೆ ಈಗ ರೈತರಿಗೆ ಸಬ್ಸಿಡಿ ಹಣ ಕೊಟ್ಟಿದ್ರೆ, ಈಗ ರೈತರಿಗೆ ಸಬ್ಸಿಡಿ ಹಣ ಕೊಡೋಕ್ಕೆ ಸಲುವಾಗಿ ಗ್ಯಾರಂಟಿ ಯೋಜನೆಗಳನ್ನ ಫ್ರೀ ಮಾಡ್ಕೊಂಡು ಕುಂತವ್ರೆ. ಈಗ ನಿನ್ನೆ ಪೆಟ್ರೋಲ್ ಡೀಸೆಲ್ ದರ ಏರಿಸಿದ್ರು. ಈಗ ನಾವು ಟ್ಯಾಕ್ಟ್ರ್ ಕರ್ಕೋದ್ರು ಉಳುಮೆ ಮಾಡೋಕ್ಕೆ ರೇಟ್ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅವ್ರು ಹಾಕದ ತೆರಿಗೆ ಮೇಲೆ ಜಾಸ್ತಿ ನಮಗೂ ಬೀಳ್ತಾ ಇರ್ತದೆ. ಅಂಥ ಸನ್ನಿವೇಶದಲ್ಲಿ ರೈತರಿಗೆ ಕೊಡಬೇಕಾದಂಥ ಸಬ್ಸಿಡಿ ಹಣನ ಕೊಟ್ಟು ಮೊದಲು ರೈತರನ್ನ ಪ್ರೋತ್ಸಾಹ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ. ಗ್ಯಾರಂಟಿ ಯೋಜನೆಗಳಿಂದನೇ ಸರಿಯಾಗಿ ಬರ್ತಾ ಇಲ್ಲ. 100ಕ್ಕೆ 100 ಭಾಗ ಎಲ್ಲಿ ನಮ್ಮ ಮನೆ ಹೆಂಗಸರಿಗೆ ಕೊಡ್ತಾ ಇದ್ದಾರೋ ಅದನ್ನು ನಮ್ಮ ಗಂಡಸರಿಂದಲೇ ವಾಪಸ್ ತಗೋತಾವ್ರೆ. ಒಂದು ಎಲ್ಲಿ ಮಧ್ಯದ್ರಲ್ಲೋ ಇಂಥ ಸಬ್ಸಿಡಿ ಹಣ ಮುಚ್ಚಾಕೋದ್ರಲ್ಲೋ ಇಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ಕೊಂಡವರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ತಾವ್ರೆ. ನಮ್ಮ ಯೋಜನೆಗಳಿಗೆ ಹಣ ಕೊಡ್ತಾ ಇಲ್ಲ. ಅವ್ರು ಹೇಳೋದು ನಾವು ಗ್ಯಾರಂಟಿ ಯೋಜನೆಗಾಗಿ ಜನಗಳಿಗೆ ಅನುಕೂಲ ಆಗಲಿ ಅಂತಲೇ ಗ್ಯಾರಂಟಿ ಯೋಜನೆ. ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಗೂ ಅನುಕೂಲ ಆಯ್ತಾ ಅದೇ, ಈ ಬಾಕಿ ಜನಕ್ಕೆ ತೊಂದರೆ ಆಯ್ತಾ ಅದಲ್ಲ. ಅದು ಈಗ ಬಸ್ಸು ಡೀಸೆಲ್ ಹಾಕ್ಲೇಬೇಕಲ್ವ? ಡೀಸೆಲ್ ಹಾಕಿದ್ರೆ ಬಸ್ ಹೋಗ್ಬಿಡೋದು. ಗಂಡಸರು ತಾವು 1ಕ್ಕೆ 2 ಪಟ್ಟು ತಗೊಬಿಟ್ಟು ಹೆಂಗಸ್ರನ್ನ ಫ್ರೀ ಕುಂಡ್ರಿಸ್ಬಿಟ್ರೆ ಅದು ಹೆಂಗೆ ಗ್ಯಾರಂಟಿ ಆದದ್ದು? ಈಗ ಗಂಡ ಪಕ್ಕದಲ್ಲಿ ಕುಂತಿರ್ತಾನೆ, ಹೆಂಡ್ತಿ ಪಕ್ಕದಲ್ಲಿ ಇರ್ತಾಳೆ. ಹೆಂಡ್ತಿ ಈಗ ಆಧಾರ್ ಕಾರ್ಡ್ ತೋರಿಸ್ದೇಟ್ಗೆ ಫ್ರೀ ಆಯ್ತದೆ, ಗಂಡನಿಗೆ 120 ಒಂದೇಟ್ಗೆ ಎಲ್ಲಿ ಫ್ರೀ ಆಯಿತು? ಅವಳು ಸೇರಿಸು ದುಡ್ಡನ್ನು ಇವನು ಕೊಡ್ತಾ ಸರ್ಕಾರ ಕೊಡ್ತಾ ಇರ್ತಾರೆ. ಅದರಿಂದ ಈ ಗ್ಯಾರಂಟಿ ಯೋಜನೆಗಳನ್ನ ಅವ್ರು ಏನಾರ ಮಾಡ್ಕೊಂಡಿರಲಿ, ರೈತರಿಗೆ ಕೊಡಬೇಕಂತ ಹಾಲಿನ ಪ್ರೋತ್ಸಾಹ ಹಣನ ತತ್ಕ್ಷಣದಿಂದ ಜಾರಿ ಆಗುವಂಥ ಕೆಲಸ ಆಗಬೇಕು. ಜೊತೆಗೆ ಈಗ 87 ಅಡಿ ನೀರಿದೆ KRS ಅಲ್ಲಿ. 6 ತಿಂಗಳಾಯಿತು. 6 ತಿಂಗಳಿಂದ ಕಾಲುವೆಲಿ ಒಂದು ತೊಟ್ಟು ನೀರಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳಿಗೋಸ್ಕರನಾರು ಕಾಲುವೆಗೆ ನೀರು ಕೊಟ್ಟು ರೈತರ ರಕ್ಷಣೆ ಮತ್ತು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಅನಿಂಬಡಿ ನಾಗರಾಜ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.